ಎಲ್ರಿಗೂ ಕೂಡ ನಮಸ್ಕಾರ. VL ಟಿವಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ನಿರೂಪಕ ಸಚಿನ್ ಬೆಳ್ತಂಗಡಿ. ವೀಕ್ಷಕರೇ, ಇವತ್ತು ನಮ್ಮ ಜೊತೆಗಿದ್ದಾರೆ ವಾಲಿಬಾಲ್ ಕ್ರೀಡೆಯಲ್ಲಿ ಜಿಲ್ಲಾ ಮಟ್ಟದ ಕ್ರೀಡಾಪಟು ಆಗಿರುವಂತಹ ಖಲೀಲ್ ಕೈರಂಗಲ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರ ಒಂದು ವಾಲಿಬಾಲ್ ಕ್ಷೇತ್ರದಲ್ಲಿ ಅವರು ಮಾಡಿರುವಂತಹ ಸಾಧನೆಯನ್ನು ನಾವು ತಿಳ್ಕೊಂಡು ಬರೋಣ, ಬನ್ನಿ. ಖಲೀಲ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ಲೈಫ್ ಸ್ಟೋರಿಯ ಬಗ್ಗೆ ಒಂದಷ್ಟು ವಿಚಾರಗಳು ನಮ್ಮ ಒಂದು ವೀಕ್ಷಕರಿಗಾಗಿ. ವೀಕ್ಷಣೆ ಕೊಟ್ಟಂಥ ಚಾನಲ್ಗೂ ನಾನು ಒಂದು ಅಭಿನಂದಿಸ್ತಾ ಇದ್ದೇನೆ. ಸಾಧನೆ ನನ್ನ ಲೈಫ್ ಸ್ಟೋರಿ ಬಗ್ಗೆ ಅಂದರೆ, ನನ್ನ ಹೆಸರು ಖಲೀಲ್ ಕೈರಂಗಲ, K4 ಹೆಸರೇ ಕೈರಂಗಲ ಅಂತ ಸೇರಿಸ್ಕೊಂಡಿದ್ದೀನಿ. ಚಿಕ್ಕಂದಿನಲ್ಲೇ ವ್ಯಾಪಾರದ ಒಂದು ಏನು ಹುಮ್ಮಸ್ಸು ಜಾಸ್ತಿ, ಒಳ್ಳೆಯ ಏನು ಕಲಿಯಲು ಅವಕಾಶ ಇದ್ದರೂ ಕಲಿಬೇಕೆಂಬ ಮನಸ್ಸಿರಲಿಲ್ಲ. ಸಣ್ಣದಿಂದಲೇ ಬಿಸ್ನೆಸ್ಸು ಅಂತ. ಲೈಫ್ ಸ್ಟೋರಿ ಬಗ್ಗೆ ಹೇಳ್ಬೇಕಂದ್ರೆ, ಸಣ್ಣದಿಂದಲೇ ತುಂಬ ಕಷ್ಟ ಜೀವನ. ಇವಾಗ ಏನು ತಂದೆಯ ಒಂದು ಉದ್ಯೋಗ ಏನಿದೆ ಅದನ್ನು ನಾನು ಹರಿಸ್ಕೊಂಡು ಈಗ ಮಾಡ್ತಾಯಿದ್ದೀನಿ. ನಂತರ ವಾಲಿಬಾಲ್ನ ಬಹಳ ಹುಚ್ಚು, ಕ್ರೇಜಿ. ವಾಲಿಬಾಲ್ ಅಂದರೆ ಕೈರಂಗಲ ಅಂದರೆ ವಾಲಿಬಾಲ್ ಮೊದಲಿಂದನೇ ಒಂದು ಹೆಸರಿದೆ. ಮೊದಲು ಹಿರಿಯರು ಮುಂದುವರಿಸ್ಕೊಂಡು ಬರ್ತಾಯಿದ್ರು. ನಂತರ ದಿನಗಳಲ್ಲಿ ನನಗೊಂದು ಅವಕಾಶ ಸಿಕ್ತು. ಇವಾಗ ಇವತ್ತಿನ ದಿನಗಳಲ್ಲಿ ತಂಡದ ಕಪ್ತಾನನಾಗಿಯೂ ಇದ್ದೀನಿ. ಖಲೀಲ್ ಅವರೇ, ತಮ್ಮ ಎಜುಕೇಷನ್ ಏನಂತ ಹೇಳ್ಬೋದು? ನಾನು ಕೇವಲ ಎಜುಕೇಷನ್ ಕಲ್ತಿರೋದೇ 8ನೇ ಕ್ಲಾಸು. 7ನೇ ಕ್ಲಾಸು ಕೈರಂಗಲ ಅನುದಾನಿತ ಸ್ಕೂಲಲ್ಲಿ ನನ್ನ ಏನು ಕಂಪ್ಲೀಟ್ ಮಾಡಿದ್ದೀನಿ. 8ನೇ ಕ್ಲಾಸು ಅಷ್ಟೇ ನನ್ನ ಎಜುಕೇಷನ್ ಇಲ್ದಿದ್ದರೂ ನನಗೂ ಅವಕಾಶಗಳು ತುಂಬ ಇತ್ತು. ತುಂಬ ಜನರು ನಿನ್ನ ಕ್ವಾಲಿಫಿಕೇಷನ್ ಏನು ಅಂತ ತುಂಬ ಜನರು ಕೇಳಿದ್ರು. ಆದರೆ ನನಗೆ ಎಜುಕೇಷನ್ ಇರಲಿಲ್ಲ. ಆದರೂ ಕಲಿತ್ರೆ ಮಾತ್ರ ಉದ್ಯೋಗ ಅಂತ ಹೇಳ್ತಾಯಿದ್ರು. ಆದರೆ ನನಗೂ ಕಲಿಯದಿದ್ದರೂ ಒಳ್ಳೆ ಉದ್ಯೋಗ ಬಂದಿತ್ತು. ಉದ್ಯೋಗ ಅಂದರೆ, ನಾನು ಬ್ಯಾಂಗ್ಳೂರಿಗೆ ಬರೀ ಒಂದು ಸಣ್ಣ ಒಂದು ಬ್ಯಾಗಲ್ಲಿ ಬಟ್ಟೆಗಳಿಲ್ಲದಿದ್ದರೂ ನನ್ನೊಂದು ಆಡುವ ಒಂದು ಚಡ್ಡಿ ಬನ್ಯಾನಿತ್ತು. ಅದು ಇಟ್ಕೊಂಡು ನಾನು ಬೆಂಗಳೂರಿಗೆ ಹೋದವ. ಬೆಂಗಳೂರಿಗೆ ಹೋಗಿ ಇಳ್ಕೊಂಡು ನಾನೊಂದು ಗೆಳೆಯನಿಗೆ ಫೋನ್ ಮಾಡಿದೆ, ಈ ಥರ ಬಂದಿದ್ದೀನಿ ಅಂತ. ಅವನು ಬಾ, ನಾವಿಲ್ಲೊಂದು ಏನಕ್ಕೂ ಬಂದಿದ್ದೀಯಲ್ಲ ಆಡೋಣ ಅಂತೇಳಿ ನಾನು ಆಡಲಿಕ್ಕೆ ಅಂತ ಹೋದವ ಇಲ್ಲಿ ದೇವನಲ್ಲಿ. ಅಲ್ಲಿ ಹೋದಾಗ ಊರಲ್ಲಿ ಬೆಟ್ಟಿಂಗ್ ಮ್ಯಾಚ್ ಆಡಬೇಕಾದ್ರೆ ನನ್ನ ಆಟವನ್ನು ಅಲ್ಲಿ ಒಂದು ಓಲ್ಡ್ ಬೆಂಗ್ಳೂರು ರಿಸೋರ್ಟ್ ಇತ್ತು, ಅಲ್ಲೊಂದು HR ನನ್ನ ನೋಡಿದರು. ಅವರು ವಾಲಿಬಾಲ್ ಆಟದ ಕ್ರೀಡಾ ಸ್ಫೂರ್ತಿ ನನ್ನನ್ನು ನೋಡಿ ಆಟ ಎಲ್ಲ ಮುಗಿದ ಮೇಲೆ ನನ್ನ ಕರೆದು ಏನು ಮಾಡ್ತಾಯಿದ್ಯಾ? ನಾನೆಲ್ಲ ಊರಿಂದ ಬಂದಿದ್ದು. ನೀಗೇನಾದರೂ ಏನು ಮಾಡ್ತಾಯಿದ್ಯಾ, ಏನು ಕಲ್ತಿದ್ಯಾ? ಕಲಿಯೋದಕ್ಕೇನಿಲ್ಲ, ಬರೀ 8ನೇ ಕ್ಲಾಸು. ಆದರೆ ನಿನಗೆ ನಮ್ಮ ಕಂಪ್ನಿಯಲ್ಲಿ ಏನೋ ಒಂದು ಸೇರಿಸ್ಕೊಳ್ತೀನಿ ಅಂತೇಳಿ ನಾನು ಇಂಟರ್ವ್ಯೂ ಕರೆದು. ಅಲ್ಲಿ ಏನು ವೇಕೆನ್ಸಿ ಇರಲಿಲ್ಲ. ಅಲ್ಲಿ ಸ್ಪೋರ್ಟ್ಸ್ ಕೋಟಾ ಇತ್ತು. ನಾನು ಕರೆಸಿದವರು ಸ್ಪೋರ್ಟ್ಸ್ ಕೋಟಾ ಅಲ್ಲಿ ಇತ್ತು, ಏನಾದೊಂದು ಸ್ಪೋರ್ಟ್ಸ್ ಕೋಟಾ ಕೊಡುವ ಅಂತ. ಬಟ್ ಅಲ್ಲಿ ನೋಡಿದರೆ ವೇಕೆನ್ಸಿ ಎಲ್ಲ ಫುಲ್ ಇತ್ತು. ವೇಕೆನ್ಸಿ ಇರಲಿಲ್ಲ ನನಗೆ ಅಲ್ಲಿ ಸ್ಪೋರ್ಟ್ಸ್ ಕೋಟಾದಲ್ಲಿ. ಆದ್ರೂ ಮೇಂಟೆನೆನ್ಸ್ ಅಂತೇಳಿ ಸುಮ್ಮನೆ ಒಂದು ಎಕ್ಸ್ಟ್ರಾ ಸೇರಿಕೊಂಡು ನನಗೆ ಅಲ್ಲಿ ಕೆಲಸ ಕೊಟ್ಟರು. ಓಲ್ಡ್ ಬ್ಯಾಂಕ್ ರಿಸೋರ್ಟಲ್ಲಿ ಟೋಟಲ್ ಮೇಂಟೆನೆನ್ಸ್ ಏನಿದ್ರು ಅವ್ರ ಜೊತೆ ಸೇರಿಸ್ಕೊಂಡ್ರಾಯ್ತು. ಸ್ಪೋರ್ಟ್ಸ್ ಮ್ಯಾನ್ ಇಲ್ಲಾದ್ರೂ ಅವ್ರ ಜೊತೆ, ಸ್ಪೋರ್ಟ್ಸಲ್ಲಿ ಇವಾಗ ಸ್ಪೋರ್ಟ್ಸ್ ಕಾರ್ಯಕ್ರಮ ಇದೆ, ಅವ್ರ ಜೊತೆ ಸಪೋರ್ಟು ಅಂತ. ನನಗೆ ಫಸ್ಟ್ ಟೈಮ್ ಜರ್ನಿನೇ ಬ್ಯಾಂಗ್ಳೂರು. ಒಂದು ಕೆಲಸ ಒಳ್ಳೆ ಅವತ್ತಿನ ದಿನಗಳಲ್ಲಿ ಒಳ್ಳೆ ಸ್ಯಾಲ್ರಿನೂ ಕೊಡ್ತಾಯಿದ್ರು. ಆಡೋಕ್ಕೂ ಟೈಮಲ್ಲಿ ಮ್ಯಾಚು ಅಂತ ನನ್ನ ಜರ್ನಿ ಶುರುವಾತಾಗಿದ್ದೆ ಅಲ್ಲಿಂದ. ತಾವು ಒಬ್ಬರು ಒಳ್ಳೆಯ ರಾಷ್ಟ್ರ ಮಟ್ಟದ ವಾಲಿಬಾಲ್ ಪ್ಲೇಯರ್ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಸೊ ಹಾಗಾಗಿ ನಿಮ್ಮ ಆ ಒಂದು ವಾಲಿಬಾಲ್ನ ಒಂದು ಜರ್ನಿ ಎಲ್ಲಿಂದ ಶುರುವಾಯಿತು, ಹೇಗೆ ಶುರುವಾಯಿತು? ವಾಲಿಬಾಲ್ ಜರ್ನಿ ಅಂದರೆ, ನಮ್ಮದು ಕೈರಂಗಲದಲ್ಲಿ ಪ್ರತಿಯೊಬ್ಬರು ಅವು ಒಂದು ತುಳುವಲ್ಲಿ ಒಂದು ಗಾದೆ ಇದೆ, ಪುಟ್ಟು ನನಗನೇ ವಾಲಿಬಾಲ್ ಕಲ್ತದ್ದು ಬರ್ಪೇರು ಕೈರಂಗಲದ. ಮೊದಲು ಆ ಥರ ಇತ್ತು ಇಲ್ಲಿ. ಇವಾಗಿನ ಥರ ಅಲ್ಲ, ಮೊದಲು ಒಳ್ಳೆ ಸ್ಟಿಕ್ ಇತ್ತು. ನಮ್ಮ ಸೀನಿಯರ್ಸ್ ಯಾವ ಥರ ಅಂದರೆ ರೆಸ್ಪೆಕ್ಟ್ ಜಾಸ್ತಿ. ಮತ್ತು ಫಸ್ಟ್ ಟೈಮ್ ಬಂದರೆ ಮುಂದ್ಗಡೆಲ್ಲ ಆಡಲಿಕ್ಕಿಲ್ಲ, ಹಿಂದ್ಗಡೆನೇ ಆಡಬೇಕು. ಆವಾಗ ನಮಗೂ ಚಿಕ್ಕ ವಯಸ್ಸು, ಪೋಖ್ರಿತನ. ಅವಕಾಶ ಇದ್ದರೆ ಹಿಂದ್ಗಡೆ ಆಡೋದಿಲ್ಲ ಅಂದ್ರೆ ಹೋಗೋದು. ಅಷ್ಟೊಂದು ಕ್ರೇಜಿಯಾಗಿ ವಾಲಿಬಾಲ್ ಇರಲಿಲ್ಲ. ಮತ್ತು ಬರ್ತಾ ವಾಲಿಬಾಲ್ ಬಗ್ಗೆ ಅತಿ ಹುಚ್ಚು ಬಂದುಬಿಡ್ತು. ವಾಲಿಬಾಲ್ ಕಲಿತಾಗ ಆಗೇನಲ್ಲ, ಒಬ್ಬರೊಬ್ಬರು ಕರೀಬೇಕಾದ್ರೆ ವಾಲಿಬಾಲ್ ಬಗ್ಗೆ ಇಂಟ್ರೆಸ್ಟ್ಗಳು ಜಾಸ್ತಿ ಬರೋದು. ಮತ್ತು ಕ್ರಮೇಣ ನಮ್ಮ ಸೀನಿಯರ್ಸ್ ಎಲ್ಲ ಏಜ್ ಬಿಡುವ ಟೈಮಲ್ಲಿ ನಾವು ಮುಂದೆ ಬಂದ್ವಿ. ನಮಗೂ ಒಳ್ಳೆ ಅವಕಾಶ ಸಿಕ್ತು. ವಾಲಿಬಾಲ್ ಒಳ್ಳೊಳ್ಳೆ ತಂಡವನ್ನು ಕಟ್ಟಿಕೊಂಡು ಎಲ್ಲ ಕಡೆ ಹೋಗ್ತಾಯಿದ್ದೆ. ಒಳ್ಳೆ ಸಪೋರ್ಟ್ಸ್ ಇತ್ತು. ನನ್ನ ಊರವರು ಒಳ್ಳೆ ಸಪೋರ್ಟ್ಸ್ ಇತ್ತು. ಯಾವಾಗ ಕರೆದ್ರು ನಮ್ಮ ಟೀಮ್ ಮೆಂಬರ್ಸ್ ರೆಡಿ ಆಗ್ತಾಯಿದ್ರು. ಅದಕ್ಕೆ ಒತ್ತುಗಿತ್ತು ಏನಿರಲಿಲ್ಲ. ಮತ್ತು ವಾಲಿಬಾಲ್ ನನಗೆ
ಒಳ್ಳೆಯ ಒಂದು ಅವಕಾಶ, ತುಂಬ ಅವಕಾಶ ಕೊಟ್ಟಿದೆ. ಇವಾಗಲೂ ನಾನೊಂದು ವ್ಯಾಪಾರಕ್ಕೂ ನಾನು ಊರವರ ತುಂಬ ಸಾಕು, ತಂಡವನ್ನು ಪ್ರೀತಿಸಿದೆ, ಊರವರು ನನಗೆ ಪ್ರೀತಿ ಕೊಟ್ಟರು. ಇವಾಗಲೂ ನನ್ನ ಸ್ವಂತ ವ್ಯಾಪಾರ ನಡೆಸ್ತಾ ಇದ್ದೀನಿ ಇವಾಗ. ಖಲೀಲ್ ಅವರೇ, ತಾವು 8ನೇ ಕ್ಲಾಸಿಗೆ ತಮ್ಮ ವಿದ್ಯಾಭ್ಯಾಸವನ್ನು ಸ್ಟಾಪ್ ಮಾಡಿದ್ವಿ ಅಂತ ಹೇಳಿದ್ರಿ. ತಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಮನೆಯಿಂದ ಸಪೋರ್ಟಿವ್ ಹೇಗಿತ್ತು? ವಿದ್ಯಾಭ್ಯಾಸದ ಬಗ್ಗೆ ಹೇಳಬೇಕಂದ್ರೆ ಸಪೋರ್ಟ್ ಅಂದರೆ ನಮ್ಮ ಮನೆಯಲ್ಲಿ ತುಂಬ ಕಷ್ಟದ ಸಮಯ ಇದ್ರೂ ನನ್ನ ತಂದೆಯವರು ಎಷ್ಟೋ ಸಲ ಸ್ಕೂಲಿಗೆ ಬಿಡ್ತಾಯಿದ್ರು. ಸ್ಕೂಲಿಗೆ ಬಿಡೋದು ನಾನು ಆ ಕಡೆ, ಅದು ಇವಾಗ ನೋಡಿದವ್ರಿಗೆ ನನ್ನ ಬಗ್ಗೆ ಎಲ್ಲರಿಗೂ ಗೊತ್ತು, ಸ್ಕೂಲಿಗೆ ಸರಿಯಾಗಿ ಅಟೆಂಡೇ ಮಾಡ್ತಾ ಇರಲಿಲ್ಲ. ಸ್ಕೂಲು ಹೋಗೋದೇ ತುಂಬ ಕಡಿಮೆ. ಅಂದರೆ ಎಜುಕೇಷನ್ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಮನೆಯಿಂದ ತುಂಬ ಅಪ್ಪಂದು ತುಂಬ ಸಪೋರ್ಟ್ ಇತ್ತು. ಅವಾಗ ಗೊತ್ತಾಗಲಿಲ್ಲ. ನಾನು ಹೇಳ್ತಾ ಇದ್ದೆ ತಂದೆ ಹತ್ರ, ಏನು ಕಲಿತ್ರೆ ಏನೂ ಕೆಲಸ ಮಾಡಬೇಕು, ಕಲಿಯೋದಿದ್ರೂ ಕೆಲಸ ಮಾಡಬೇಕು ಅಂತ. ಆದರೆ ಅದು ಅವಾಗ ನನಗೆ ಗೊತ್ತಾಗಿಲ್ಲ. ಇವಾಗ ನನ್ನ ಮಗು ಸ್ಕೂಲ್ ಹೋಗುವಾಗ ನಂಗೆ ಗೊತ್ತಾಗ್ತಿದೆ ತಂದೆಯ ಸ್ಥಾನ ಏನು ಅಂತ. ಮನೆ ಕಡೆಯಿಂದ ಸ್ಪೋರ್ಟ್ಸಿಗೆ ತುಂಬ ಸಪೋರ್ಟ್ ಇತ್ತು ನನಗೆ. ತಂದೆಯವರು ಎಲ್ಲಾದರೂ ಮ್ಯಾಚಿಗೆ ಹೋದರೆ ಮರುದಿವಸ ಎಲ್ಲ ಬೇರೆಯವ್ರ ಹತ್ರ ಕೇಳ್ತಾಯಿದ್ರು. ಅವರು ಪ್ರೀತಿ ನನ್ನ ಮೇಲೆ ತೋರಿಸ್ತಾ ಇರಲಿಲ್ಲ. ಬೇರೆಯವ್ರ ಹತ್ರ ಹೇಗಿತ್ತು ಮ್ಯಾಚು, ಖಲೀಲ್ ಹೆಂಗೆ ಆಡ್ದ, ಈ ಥರ ಎಲ್ಲ ಕೇಳ್ತಾಯಿದ್ರು. ಮತ್ತು ಆಟೋ ಮ್ಯಾಚ್ ಇರಬೇಕಾದ್ರೆ ಮೇಲೆ ಆಟೋನೇ ಬಿಟ್ಟು ಹೋಗ್ತಾಯಿದ್ರು. ಇವತ್ತು ಬಾಡಿಗಿದ್ರೆ ಅವರು, ಆವಾಗ ನನ್ನ ತಂದೆ ಆಟೋ ಓಡಿಸ್ತಾಯಿದ್ರು. ಆಟೋ ಸಂಡೇ ಎಲ್ಲ ಬಂದರೆ ಅವರು ಆಟೋ ಓಡಲ್ಲ, ಅಂದರೆ ಖಲೀಲ್ಗೆಲ್ಲ ಅದು ಮ್ಯಾಚು ಆಟೋ ಬೇಕಾಗುತ್ತೆ ಅಂತ ಆಟೋನೆಲ್ಲ ನನಗೆ ಕೊಡ್ತು, ಅಷ್ಟು ಸಪೋರ್ಟ್ ಕೊಡ್ತಾಯಿದ್ರು. ಇವಾಗಿಲ್ಲ, ಅದು 10 ವರ್ಷ ಆಯಿತು ತೀರ್ಕೊಂಡು. ಖಲೀಲ್ ಅವರೇ, ಯಾವುದೇ ಒಂದು ಸಾಧನೆ ಮಾಡಬೇಕಾದ್ರೂ ಕೂಡ ಅವಕಾಶ ಎನ್ನುವುದು ಬಹಳ ಮುಖ್ಯ. ಈ ಕಾರಣದಿಂದಾಗಿ ತಮ್ಮ ಒಂದು ಬಾಲ್ಯದಲ್ಲಿ ವಾಲಿಬಾಲ್ ಮ್ಯಾಚಲ್ಲಿ ಪ್ರಾರಂಭದಲ್ಲಿ ತಮಗೆ ಅವಕಾಶ ಕೊಟ್ಟವರು ಯಾರು? ಪ್ರಾರಂಭ ವಾಲಿಬಾಲ್ ಅಂದರೆ ನಮ್ಮದು ಸ್ಟಾರ್ಟಿಂಗಲ್ಲೇ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು. ಸ್ಟಾರ್ಟಿಂಗಲ್ಲಿ ನಾನು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾಯಿದ್ದೆ. ಆದರೆ ನಾನು ಈ ಹಿರಿಯ ಸೀನಿಯರ್ಸ್ ನನ್ನನ್ನು ಆಡಿಸ್ತಾ ಇರಲಿಲ್ಲ. ತಂಡ ಜೊತೆ ಒಟ್ಟಿಗೆ ಕರ್ಕೊಂಡು ಹೋಗ್ತಾಯಿದ್ರು. ಕರ್ಕೊಂಡೋಗಿ ಒಳ್ಳೆ ಮ್ಯಾಚ್ಗಳು ನಡಿಬೇಕಾದ್ರೆ ನೀವು ಪಂದ್ಯಾಟವನ್ನು ಮೊದಲು ನೋಡು ಅಂತ ನನಗೆ ಒಂದು ಇದು ಕೊಡ್ತಾಯಿದ್ರು. ನೀವು ಪಂದ್ಯ ನೋಡು, ಪಂದ್ಯ ನೋಡು, ಅದು ಮತ್ತು ಒಳ್ಳೆ ಮ್ಯಾಚ್ ಇರಬೇಕಾದ್ರೆ ಔಟ್ಸೈಡ್ ಕೂರಿಸ್ತಾಯಿದ್ರು. ನಮ್ಗೆ ಅವಾಗ ಗೊತ್ತಾಗಿಲ್ಲ ಅದರ ವ್ಯಾಲ್ಯೂ ಏನು ಅಂತ. ಅದರಿಂದ ನಮಗೊಂದು ಎಕ್ಸ್ಪೀರಿಯನ್ಸೇ, ಆಟ ನೋಡೋದು, ಒಳ್ಳೆಯವರ ತಂಡವರ ನಮ್ಮ ಜೊತೆ ಇದ್ದು ಆಟ ವೀಕ್ಷಣೆ ಮಾಡೋದು ಅಂತ. ಆವಾಗ ಅದರ ಬೆನಿಫಿಟ್ ನನಗೆ ಮತ್ತೆ ಸಿಕ್ತು. ಒಳ್ಳೆ ಅನುಭವಗಳು ಬೇಗ ನನಗೆ ಹುಟ್ಟು ಬಂತು. ಮತ್ತು ನನಗೆ ಮೊದಲು ಹೇಳ್ಬೇಕು, ನನಗೆ ಗುರು ಅಂತಿದ್ದರೆ ನನ್ನ ವಾಲಿಬಾಲ್ನ ಎಲ್ಲ ಹಿರಿಯರೇ, ತಂಡದ ಹಿರಿಯರೆಲ್ಲ ನನ್ನ ಗುರುಗಳೇ. ಪಂದ್ಯ ಸೋತ್ರೂ ಬಿ ತಂಡದಲ್ಲಿ ಅವಕಾಶ ಸಿಕ್ಕಾಗ ನಾವು ಪಂದ್ಯ ಸೋತ್ರೂ ಆ ಸೋತ ಕಾರಣ, ಸೋತಿದ್ದನ್ನು ನನಗೆ ತುಂಬ ಬಿಡಿಯಾಗಿ ಹೇಳ್ಕೊಡ್ತಾಯಿದ್ರು. ಅಂಥ ಒಂದು ಅವಕಾಶವನ್ನು ನನಗೆ ಮನವರಿಕೆ ಮಾಡಿಕೊಂಡು ಆದಷ್ಟು ಬೇಗ ನನಗೆ ಒಂದು ಆಟಗಾರನಾಗಲು ಒಂದು ಹೆಲ್ಪ್ ಆಯಿತು. ತಮ್ಮ ಒಂದು ವಾಲಿಬಾಲ್ ಜರ್ನಿಯಲ್ಲಿ ಫಸ್ಟ್ ಪಂದ್ಯಾಟ ಎಲ್ಲಿ ನಡೆಯಿತು, ಪ್ರೈಸ್ ಎಲ್ಲಿ ಸಿಕ್ತು ತಮಗೆ? ನಾನು ಮೊದಲಾಗಿ ಬಿ ತಂಡದಲ್ಲಿ, ನನ್ನ ಕ್ಲಬ್ ಕೈರಂಗಲ ತಂಡದಲ್ಲಿ ಬಿ ತಂಡದಲ್ಲಿ ಅವಕಾಶ ಫಸ್ಟ್ ಸಿಕ್ಕಿದಾಗೆ ನಮಗೊಂದು 3rd ಪ್ಲೇಸ್ ಆಗಿದೆ. ಮತ್ತು ಎ ತಂಡದಲ್ಲಿ ಅವಕಾಶ ಸಿಕ್ಕಿದ್ರೂ ನನಗೆ ಅವಕಾಶ ಅಂತ ಇದ್ದಿದ್ದು ಒಂದು 2 ಸಲ. ಒಬ್ಬರಿಗೆ ಒಂದು ಮುಖಕ್ಕೆ ಒಂದು ಬಾಲ್ ಬಿದ್ದಾಗ ಕಣ್ಣು ಸ್ವಲ್ಪ ಇದಾಯಿತು ಅಂತೇಳಿ ಅವಾಗೊಂದು ಅವಕಾಶ. ಇನ್ನೊಂದು ಆಟಗಾರಿಗೆ ಸ್ವಲ್ಪ ಕಾಲಿಗೆ ಏಟಾಯಿತು, ಅದೊಂದು ಅವಕಾಶ. ಅದು ಇವಾಗ ಯಾವಾಗಲೂ ನೆನಪಿದೆ. ಎ ತಂಡದಲ್ಲಿ ಒಂದು 2 ಸಲ, ಒಂದು 2 ವರ್ಷದಲ್ಲಿ 2 ಸಲ ಎಂಟ್ರಿ ಅಂತ ಹೇಳ್ಬೋದು. ಅವಕಾಶ ಅದೇ ಸಿಕ್ಕಿರೋದು. ಆಡಿದಂತಲೇ ನಮ್ಮ ಕ್ಲಬ್ ತಂಡಕ್ಕೆ ಆಡಿದ್ದು ಫಸ್ಟ್. ಓಕೆ, ತಾವು ವಾಲಿಬಾಲ್ನಲ್ಲಿ ಒಂದು ಒಳ್ಳೆಯ ಸಾಧನೆಯನ್ನು ಕೂಡ ಮಾಡಿದ್ದೀರಿ. ಅದೇ ಕೇವಲ ವಾಲಿಬಾಲ್ ಮಾತ್ರವಾ ಅಲ್ಲ, ಕಬಡ್ಡಿ, ಹೀಗೆ ಒಂದಷ್ಟು ಕ್ರೀಡೆಗಳನ್ನು ನಾವು ಕಾಣ್ಬೋದು. ಅದರಲ್ಲಿ ಯಾವುದು ಬೇರೆ ಆ್ಯಕ್ಟಿವಿಟೀಸಲ್ಲಿ ಕೂಡ ನೀವು ಇನ್ವಾಲ್ವ್ ಆಗ್ತಾ ಇದ್ರಾ? ಇಲ್ಲ, ಮೊದಲು ಕ್ರಿಕೆಟ್ ಆಡ್ತಾಯಿದ್ವಿ. ಕ್ರಿಕೆಟ್ದು ತುಂಬ ಹುಚ್ಚಿತ್ತು. ಕ್ರಿಕೆಟ್ ಆಡಬೇಕಾದ್ರೆ ಅಂದರೆ ಇಲ್ಲಿ ವಾಲಿಬಾಲ್ ಆಡಲಿಕ್ಕೆ ಅವಕಾಶ ಇಲ್ಲ, ಅಂದರೆ ಹಿಂದ್ಗಡೆ ಆಡಬೇಕು. ಆವಾಗ ನಾವು ಹೋಗಿ ಕ್ರಿಕೆಟ್ ಆಡ್ತಾಯಿದ್ವಿ. ಕ್ರಿಕೆಟ್ ಟೂರ್ನಮೆಂಟ್ಗೆಲ್ಲ ಹೋಗ್ತಾಯಿದ್ವಿ. ಹೀಗೆ ನಾವು ವಾಲಿಬಾಲ್ ಆಡಬೇಕಿದ್ರೆ ನಮಗೆ ಸೀನಿಯರ್ಸ್ ಒಬ್ಬರು ಐತಪ್ಪ ಅಂತ ಸರ್, ಅವರು ಬಂದು ಕೇಳಿದಾಗ, ಅಂದರೆ ನಂದು ತುಟ್ಟಿಯೆಲ್ಲ ಕಪ್ಪು. ಆವಾಗ ಮೊದಲೆಲ್ಲ ಈ ಮದುವೆ ಟೈಮಲ್ಲೆಲ್ಲ ಟೇಬಲಲ್ಲಿ ಬೀಡಿ ಸಿಗರೇಟೆಲ್ಲ ಇರ್ತಾಯಿದ್ದು. ಅದನ್ನೆಲ್ಲ ಮೇಲೆ ಕತ್ಕೊಂಡು ಹೋಗಿ ಎಲ್ಲಿ ಒಂದು ಬೈತಿತ್ತು. ಆವಾಗ ಹಿರಿಯ ಅವ್ರು ಬಂದು ನನ್ನ ಹತ್ರ ಕರೆಸಿದ್ದು ಹೇಳೋದು, ದಾನಂಬೆ ಈ ಸಿಗರೇಟ್ ಮೀನು ವೈಪ. ನಾನು ಇಲ್ಲ ಇಲ್ಲ, ನೀನೊಂದು ವಾಲಿಬಾಲ್ ಆಟಗಾರ ಆಗಬೇಕಂದ್ರೆ ನೀನು ಅದೊಂದು ಬಿಡಬೇಕು, ಇನ್ನೊಂದು ವಾಲಿಬಾಲ್ ಮಾತ್ರ, ಬೇರೆ ಯಾವುದಕ್ಕೂ ಹೋಗಬಾರ್ದು ಅಂತ. ಅದು ಆ ಮಾತನ್ನು ನಾನು ಆವತ್ತಿಗೆ ಇದು ಮಾಡಿಕೊಂಡೆ, ವಾಲಿಬಾಲ್ ಮಾತ್ರ. ಆಮೇಲೆ ಯಾವುದೋ ಸ್ಮೋಕ್ಗೂ ನಾನು ಹೋಗಲಿಲ್ಲ. ಅವತ್ತಿಂದ ವಾಲಿಬಾಲ್ ಜರ್ನಿ ಅವತ್ತಿಂದ ಸ್ಟಾರ್ಟ್ ಆಗಿರೋದು. ವಾಲಿಬಾಲ್ ಕ್ಷೇತ್ರದಲ್ಲಿ ತಾವು ಮಾಡಿದಂತಹ ಒಂದಷ್ಟು ಸಾಧನೆ? ವಾಲಿಬಾಲಲ್ಲಿ ಅದೇ ಸ್ಟಾರ್ಟಿಂಗ್ ಬ್ಯಾಂಗ್ಳೂರಲ್ಲಿ ಇರಬೇಕಾದ್ರೆ ಅಲ್ಲಿ ಬಿ ಡಿವಿಷನ್ ಎಲ್ಲ ತುಂಬ ಮ್ಯಾಚ್ಗಳು ಜಾಸ್ತಿ, ಅಂದರೆ ನಾವು ಓಪನ್ ಟೂರ್ನಮೆಂಟೇ ಜಾಸ್ತಿ ಆಡಿರೋದು. ಇವಾಗ ಇರುವಷ್ಟು ಅವಕಾಶಗಳು ಮೊದಲಿರಲಿಲ್ಲ, ಇವಾಗ ತುಂಬ ಅವಕಾಶ ಇದೆ. ತಾಲೂಕು ಮಟ್ಟದಿಂದನೇ ಒಳ್ಳೊಳ್ಳೆ ಅವಕಾಶ, ಒಳ್ಳೊಳ್ಳೆ ಸಪೋರ್ಟ್ ಸ್ಪಾನ್ಸರ್ಸ್ ಇದ್ದಾರೆ. ಮೊದಲು ಇಷ್ಟೊಂದು ಸಪೋರ್ಟ್ ಇರಲಿಲ್ಲ. ಎಲ್ಲೊಂದು ಮ್ಯಾಚ್ ಇದ್ರೂ ಹೇಳೋ ಇದಿರಲಿಲ್ಲ. ಇವಾಗೆಲ್ಲ ಅವಕಾಶ ಇದೆ, ಎಲ್ಲಿ ಏನು ಅಂತಲ್ಲೆಲ್ಲ ಗೊತ್ತಾಗ್ತಿದೆ. ಅಂದರೆ ಇವತ್ತಿನ ದಿನಗಳಲ್ಲಿ ಅವಕಾಶ ಇರುವಾಗ ನಾನೊಂದು ಮಾಸ್ಟರ್ಸ್ ಬಗ್ಗೆ ಪ್ರತಿನಿಧಿಸಿದೆ.
ಒಂದು 4-5 ಗೋಲ್ಡ್ ಮೆಡಲ್ ಮಾಸ್ಟರ್ಸಲ್ಲಿ ಪಡೆದುಕೊಂಡೆ. ಅಂದರೆ ಇವಾಗ ಎಲ್ಲ ಅವಕಾಶ ಇದೆ, ಅದನ್ನು ಉಪಯೋಗ ಮಾಡಿಕೊಂಡೆ. ಗುಜರಾತಲ್ಲಿ ಮತ್ತು ತಿರುವನಂತಪುರ, ಆಮೇಲೆ ಲಾಸ್ಟ್ ಗೋವಾ ಎಲ್ಲ ಗೋಲ್ಡ್ ಆಯಿತು. ಮೊದಲು ಗೇಮ್ ಇರಬೇಕಾದ್ರೆ ತುಂಬ ಜನ ಕರೆದ್ರು ನಾನು ಯಾವ ತಂಡಕ್ಕೆ ಆಡ್ತಾ ಇರಲಿಲ್ಲ. ಯಾರಾದರೂ ಮ್ಯಾಚ್ ಕರೆದು ನಾನು ಅಲ್ಲಿಗೆ ತಂಡವನ್ನೇ ಕಟ್ಟಿಕೊಂಡು ಹೋಗ್ತಾಯಿದ್ದೆ. ಕೈರಂಗಲ ತಂಡ ಇದ್ದೆ ಅಂದರೆ ಅದಕ್ಕೊಂದು ದೊಡ್ಡ ಅವಕಾಶ ತುಂಬ ಕೊಡ್ತಾಯಿದ್ರು, ಒಳ್ಳೆ ಪ್ರೋತ್ಸಾಹ ಕೊಡ್ತಾಯಿದ್ರು. ಆ ಕೈರಂಗಲ ತಂಡ ಅಂತ ಎಂದಾಗ ನಮಗೂ ಒಳ್ಳೆ ರೆಸ್ಪೆಕ್ಟ್ ಇತ್ತು. ಹೋದಾಗ ಒಂದು ಏನೋ ಒಂಥರ ಒಳ್ಳೊಳ್ಳೆ ತಂಡಗಳನ್ನು ಮೊದಲೇ ಸಿಗದ ಹಾಗೆ ಎಲ್ಲ ಅವಕಾಶ ಕೊಡ್ತಾಯಿದ್ದೆ. ಕೈರಂಗಲದಲ್ಲಿ ಒಂದು ಅಭಿಮಾನ ಇತ್ತು ಎಲ್ರಿಗೂ. ಆ ಅಭಿಮಾನದಿಂದ ನಾವು ಬೆಳೆದುಕೊಂಡೆ ಅಷ್ಟೇ. ಖಲೀಲ್ ಅವರೇ, ಈ ಒಂದು ವಾಲಿಬಾಲ್ ಕ್ರೀಡೆ ತಮ್ಮ ಜೀವನದಲ್ಲಿ ಏನೆಲ್ಲ ಪರಿಣಾಮ ಬೀರಿದೆ? ವಾಲಿಬಾಲ್ ಅಂದರೆ ನಾನು ಅವಾಗ ಹೇಳಿದೆ ನೋಡಿ, ಬ್ಯಾಂಗ್ಳೂರಿಗೆ ನಾನು ಹೋದವ ಬರೀ ಒಂದು ಸಣ್ಣ ಬ್ಯಾಗಲ್ಲಿ ಒಂದು ಬಟ್ಟೆ ಇಟ್ಕೊಂಡು ಅಂತ. ನಾನು ಬರಬೇಕಿದ್ರೆ ಕಾರಲ್ಲಿ ಬಂದೆ. ಅದಕ್ಕೆ ಮುಖ್ಯ ಕಾರಣ ಅಂತೆ ವಾಲಿಬಾಲ್ ಅಂತ ಹೇಳ್ಬೋದು. ಯಾಕಂದರೆ ನನಗೆ ವಾಲಿಬಾಲು ಅದೇ ವಾಲಿಬಾಲನ್ನು ಎಲ್ಲ ವಾಲಿಬಾಲ್ ಅಂತೇಳಿ ಮಾಡಲಿಕ್ಕಾಗಲ್ಲ, ಅದ್ರ ಜೊತೆ ವೃತ್ತಿನೂ ಬೇಕಾಗತ್ತೆ. ಆವಾಗ ನನಗೆ ವಾಲಿಬಾಲಿಂದ ನನಗೆ ಎಲ್ಲವೂ ಸಿಕ್ತು. ವೃತ್ತಿ ಆಯಿತು. ಆವಾಗ ನನಗೆ ಹೊಸ ಬಿಸ್ನೆಸ್ ಏನಾದರೂ ಮಾಡಬೇಕಂದ್ರೆ ನನಗೆ ವಾಲಿಬಾಲಿಂದ ಇದ್ದಂಥ ಅಭಿಮಾನಿಗಳಿಂದ ನನಗೆ ಪ್ರೋತ್ಸಾಹ ಸಪೋರ್ಟ್ ಸಿಕ್ತು. ಆ ಸಿಕ್ಕಿದ್ದರಿಂದ ನಾನೊಂದು ಬೆಂಗಳೂರಲ್ಲಿ ಒಂದು ಸ್ವಂತ ಉದ್ಯೋಗ ಮಾಡಲು ಒಂದು ಅವಕಾಶ ಸಿಕ್ಕಿತು. ಬ್ಯಾಂಗ್ಳೂರಿಗೆ ಹೋದ್ರಿ, ತದನಂತರ ತಾವು ಏನು ಮಾಡಿದ್ರಿ? ಬ್ಯಾಂಗ್ಳೂರು ಹೋಗಿ ಬ್ಯಾಂಗ್ಳೂರಲ್ಲಿ ಒಳ್ಳೆ ಬಿಸ್ನೆಸ್ ಸೆಟ್ ಮಾಡಿಕೊಂಡೆ. ಅಂದರೆ ನನಗೆ ವಾಲಿಬಾಲಿಂದ ಆ ಊರಿಗೂರೇ ಪರಿಚಯ ಇತ್ತು. ಅವಾಗೆಲ್ಲರೂ ನನ್ನ ಹೆಸರು ಹೇಳ್ಕೊಂಡು ಬರ್ತಾಯಿದ್ರು. ನಂತರ ದಿನಗಳಲ್ಲಿ ನನಗೆ ತಂದೆಗೆ ಹುಷಾರಿಲ್ಲದ ಸಮಯದಲ್ಲಿ ನಾನು ಊರು ಬಂದಾಗ ತಂದೆಗೆ ತುಂಬ ಹುಷಾರಿಲ್ಲ. ತಂದೆ ಜೊತೆ ನಾನೇ ಬೇಕಾಗಿತ್ತು. ವಾಪಸ್ ಊರು ಬಂದಾಗ ಊರಲ್ಲಿ ತಂದೆ ಹಾಸ್ಪಿಟ್ಲಲ್ಲಿ, ಅಲ್ಲಿಂದ ಮ್ಯಾಚಿಗೆ. ಓಕೆ ಖಲೀಲ್ ಅವರೇ, ಈಗ ನೀವು ವಾಲಿಬಾಲ್ ಅಂತ ಹೇಳಿದ್ರಿ. ಕೇವಲ ವಾಲಿಬಾಲ್ ಆಟದಿಂದ ಮಾತ್ರ ಜೀವನ ನಡೆಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ನಮ್ಮ ಜೀವನದಲ್ಲಿ ವೃತ್ತಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಓಕೆ, ತಮ್ಮ ವೃತ್ತಿಯ ಬಗ್ಗೆ ಒಂದಷ್ಟು ವಿಚಾರಗಳು. ವೃತ್ತಿ ಬಗ್ಗೆ ಅಂದರೆ ಅದೇ ಸ್ವಂತ ವ್ಯಾಪಾರ ಅಂದಾಗ ನಾನು ಮೊಬೈಲಲ್ಲಿ ಟೆಕ್ನಿಷಿಯನ್ ಅವಶ್ಯಕ. ಆವಾಗ ಟ್ರೈನಿಂಗ್ ತಗೊಂಡೆ. ಒಂದು 6 ಮಂತ್ ಟ್ರೈನಿಂಗ್ ಮಾಡ್ಕೊಂಡು ನಾನೊಂದು ಮೊಬೈಲ್ ಟೆಕ್ನಿಷಿಯನ್ ಮಾಡ್ತಾಯಿದ್ದೆ. ದಿನದಲ್ಲಿ ಊರು ಬಂದಾಗ ಊರಲ್ಲಿ ಅಂಗಡಿ ಮಾಡಿಕೊಂಡ್ರೆ, ಆದರೂ ಊರಲ್ಲಿ ನನಗೆ ಅಷ್ಟೊಂದು ಬೆಳವಣಿಗೆ ಕಾಣಲಿಲ್ಲ. ಆದರೆ ನನ್ನ ತಂದೆ ವೃತ್ತಿ ಇತ್ತು ಮೀನಿನ ವ್ಯಾಪಾರ ಇವಾಗ ಮಾಡಿದೆ. ಇವಾಗಲೂ ಡ್ಯೂಟಿಲೇ ಇದ್ದೀನಿ. ತುಂಬ ಖುಷಿ ಕೊಡ್ತಾಯಿದ್ದೆ ಮೀನು ವ್ಯಾಪಾರ ಅಂದರೆ. 10 ಜನಗಳ ಹತ್ರ ಮಾತಾಡಲಿಕ್ಕೆ, ಇನ್ನೊಂದು ತಂದೆಯನ್ನು ನೆನೆಸ್ಕೊಳ್ಳೋಂಥ ಅವಕಾಶ ಸಿಕ್ತು. ಅವರು ಮಾಡಿದಂಥ ಹೆಸರನ್ನು ಇವಾಗಲೂ ಪ್ರತಿಯೊಬ್ಬರು ಅವರ ಹೆಸರು ಹೇಳ್ಕೊಂಡು ಬರ್ತಾರೆ. ತಂದೆ ಹೇಳ್ತಾಯಿದ್ರು, 10 ಜನ ಒಳ್ಳೇದು ಕೇಳಿದರೆ ನೀನು ಒಳ್ಳೇದಾಗ್ತೀಯ ಅಂತ. ಆ ಒಂದು ವಿಶ್ವಾಸನ ಮುಂದಿಟ್ಟು ಮೀನು ವ್ಯಾಪಾರ ಮಾಡ್ತಾಯಿದ್ದೀನಿ. ತುಂಬ ಖುಷಿ ಕೊಡ್ತಾಯಿದೆ. ಅದರಲ್ಲಿ ಎಲ್ಲರನ್ನೂ ಕಾಣುವಂಥ ಅವಕಾಶ ಸಿಗುತ್ತೆ. ವೀಕ್ಷಕರೇ, ಖಲೀಲ್ ಅವರು ಕೇವಲ ವಾಲಿಬಾಲ್ ಕ್ರೀಡಾಪಟು ಮಾತ್ರ ಅಲ್ಲ, ವೃತ್ತಿಯಲ್ಲಿ ಒಬ್ಬ ಮೀನಿನ ವ್ಯಾಪಾರವನ್ನು ಮಾಡಿಕೊಂಡು ತನ್ನ ಜೀವನವನ್ನು ಕಟ್ಟಿಕೊಂಡಿರುವಂತಹ ಒಬ್ಬ ವ್ಯಕ್ತಿ ಅಂದರೆ ಅದು ಖಲೀಲ್ ಅವರು. ಖಲೀಲ್ ಅವರೇ, ನೀವು ಮೀನಿನ ವ್ಯಾಪಾರ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರಿ. ತಮ್ಮ ಮೀನು ವ್ಯಾಪಾರ ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಪ್ರಾರಂಭ ಆಗುತ್ತೆ? ಬೆಳಿಗ್ಗೆ ಮೊದಲೆಲ್ಲ ಬೇಗ ಹೋಗ್ತಾಯಿದ್ವಿ. ಇವಾಗ ಅಂದರೆ ಮೀನು ಸ್ವಲ್ಪ ಕಡಿಮೆ ಇದೆ. ಆವಾಗ ಸ್ವಲ್ಪ ಒಂದು 5 ಗಂಟೆ 5:30ಗೆಲ್ಲ ಹೋದರೆ ಸಾಕಾಗುತ್ತೆ. ಇವಾಗ 5 ಗಂಟೆವರೆಗೆ ಹೋದರೆ ಪರ್ಚೇಸ್ ಮಾಡಿ ಒಂದು 10 ಗಂಟೆಗೆ ಬಂದರೆ ಒಂದು 2 ಗಂಟೆಗೆಲ್ಲ ನಾನು ಕೆಲಸ ಆಗಿ ಮನೇಲಿ ಇರ್ತೀನಿ. ಓಕೆ ಖಲೀಲ್ ಅವರೇ, ನೀವು ಮೀನು ವ್ಯಾಪಾರವನ್ನು ಮಾಡ್ತೀರಿ. ಮಧ್ಯಾಹ್ನ 2 ಗಂಟೆಗೆ ಆಲ್ಮೋಸ್ಟ್ ತಮ್ಮ ವ್ಯಾಪಾರ ಮುಗಿಯುತ್ತೆ. ತದನಂತರ ತಮ್ಮ ವಾಲಿಬಾಲ್ನ ಒಂದು ಕ್ರೀಡೆ ಸಮಯವನ್ನು ಹೇಗೆ ಕೊಡ್ತೀರಿ ನೀವು? ಸಾಯಂಕಾಲ ಒಂದು 5 ಗಂಟೆ 5:30 ಆಗುವಷ್ಟರಲ್ಲಿ ಕೈರಂಗಳದಲ್ಲಿ ಇವಾಗ ಎಲ್ಲ ಅವರವರ ಉದ್ಯೋಗದಲ್ಲಿ ಇರ್ತಾರೆ. ಅದು ಸಾಯಂಕಾಲ ಆಗುವಾಗ ಒಂದು 5-5:30ಗೆಲ್ಲ ಗ್ರೌಂಡ್ ಹತ್ರ ಪಕ್ಕ ಒಂದು 2-3 ಟೀಮ್ ತಂಡದ ಅಷ್ಟು ಜನ ರೆಡಿ ಆಗ್ತಾರೆ. ಸಾಯಂಕಾಲ ಬಂದರೆ ಇಲ್ಲೊಂದು ಪ್ರಾಕ್ಟೀಸು, ಒಳ್ಳೆಯ ಒಂದು ಪಂದ್ಯಾಟ ಡೈಲಿ ಪ್ರಾಕ್ಟೀಸ್ ನಡೆಯುತ್ತೆ ಇಲ್ಲಿ ಸಾಯಂಕಾಲ. ಮತ್ತು ಮೊದಲೆಲ್ಲ ಟೂರ್ನಮೆಂಟು ತುಂಬ ಹುಚ್ಚಿತ್ತು. ಅಂದರೆ ಇವಾಗ ಟೂರ್ನಮೆಂಟು ಹೋಗೋದಂದರೆ ಬೇಜಾರಾಗುತ್ತೆ. ಅಂದರೆ ಇವತ್ತಿನ ಪಂದ್ಯಕೂಟ ಆ ಥರ. ನಾವೊಂದು ತಂಡವನ್ನು ಕಟ್ಟಿಕೊಂಡು ಹೋಗ್ಬೇಕು ಅಂದರೆ ತುಂಬ ಕಷ್ಟ ಇದೆ. ಎಲ್ಲವನ್ನು ನೋಡಬೇಕಾಗತ್ತೆ. ಇವಾಗ ಅಂದರೆ ಒಂದು ಟೂರ್ನಮೆಂಟಿಗೂ 2,000 1,500 ಅಂತೇಳಿ ಪ್ರವೇಶ ಶುಲ್ಕವನ್ನು ನಿಗದಿ ಮಾಡ್ತಾರೆ. ಅದು ನಮಗೆ ತುಂಬ ಕಷ್ಟ ಆಗುತ್ತೆ. ಅಂದರೆ ಪ್ರವೇಶ ಶುಲ್ಕವನ್ನು ನೀಡಿ ನಾವು ಗಾಡಿಯೆಲ್ಲ ಅರೇಂಜ್ ಮಾಡಿ ಹೋಗಿ ಅಲ್ಲಿ ಒಂದು ಬೆಳಿಗ್ಗೆ ಒಂದು ಪಂದ್ಯಾಟ ಇರಬೇಕು ಅಂದರೆ ಒಂದು 5-6 ಜನ ಖರ್ಚು ಇದೆ. ಅದೆಲ್ಲ ನೋಡುವಾಗ ತುಂಬ ಖರ್ಚು ಜಾಸ್ತಿ ನಿಲ್ಲುವ ಇದರಲ್ಲಿ ನಾವು ಒಂದು ನಿಗದಿತ ಪಂದ್ಯಾಕೂಟಕ್ಕೆ ಮಾತ್ರ ನಾವು ಇವಾಗ ಹೋಗ್ತಾ ಇದ್ದೀವಿ. ಖಲೀಲ್ ಅವರೇ, ತಾವು ರಾಷ್ಟ್ರ ಮಟ್ಟದಲ್ಲಿ ವಾಲಿಬಾಲ್ ಕ್ರೀಡೆಯಲ್ಲಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದೀರಿ. ರಾಷ್ಟ್ರ ಮಟ್ಟದಲ್ಲಿ ತಾವು ಪಾರ್ಟಿಸಿಪೇಟ್ ಮಾಡಿದ್ದೀರಿ. ತಾವು ಯಾಕೆ ಇಂಟರ್ನ್ಯಾಷನಲ್ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಾವು ಪ್ರಯತ್ನವನ್ನು ಮಾಡಲಿಲ್ವಾ?
ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಪ್ರಯತ್ನ ಹೇಗಿತ್ತು, ಆ ಒಂದು ಅವಕಾಶ ಬಂತ? ರಾಷ್ಟ್ರೀಯ ಮಟ್ಟದಲ್ಲಿ ಗೆದ್ದಾಗ ಆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅವಕಾಶ ಇತ್ತು. ಒಂದ್ಸಲಿ ಅವಕಾಶ ಇದ್ದಾಗ ಕೊರೋನಾ ಸಮಯದಲ್ಲಿ ಅದೊಂಥರ ಕ್ಯಾನ್ಸಲ್ ಆಯಿತು. ಇನ್ನೊಂದ್ಸಲಿ ಬಂದಾಗ ಆಸ್ಟ್ರೇಲಿಯಾ, ಅದು ವೀಸಾ ಪ್ರಾಬ್ಲಮ್ ಎಲ್ರಿಗೂ ಬಂದಿಲ್ಲ. ಒಂದು ತಂಡದಲ್ಲಿ ಕೇವಲ ಇಬ್ಬರಿಗೆ ಮಾತ್ರ ಬಂತು. ಅವರು ಯಾರು ಹೋಗಲಿಲ್ಲ. ಎಲ್ಲ ಇಂಟರ್ನ್ಯಾಷನಲ್ 2 ಸಲ ಅವಕಾಶ ಮಿಸ್ ಆಯಿತು. ಸಿಕ್ಕಿದಂಥ ಕಲರ್ಸ್ಗಳೆಲ್ಲ ಇವಾಗಲೂ ಮನೇಲಿದೆ. ಇಂಡಿಯಾ ಪಾರ್ಟಿಸಿಪೇಟ್ ಮಾಡುವಂಥದ್ದು ಭಾಳ ಖುಷಿ ಇತ್ತು. ಅವಕಾಶ ಅದು ಈ ಥರ ವೀಸಾದಿಂದ ಅದು 2 ಸಲ ಕ್ಯಾನ್ಸಲ್ ಆಯಿತು. ರೀಸೆಂಟಾಗಿ ತಮಗೆ ವಾಲಿಬಾಲ್ನಲ್ಲಿ ಯಾವ ಪ್ರಶಸ್ತಿ ಬಂತು? ರೀಸೆಂಟಾಗಿ ಯಾವುದಾದ್ರೂ ಒಂದು ಪ್ರಶಸ್ತಿ ಬಂತ? ಲಾಸ್ಟ್ ಮಂತಲ್ಲಿ ಗೋವಾ ಮಾಸ್ಟರ್ಸ್ ಸ್ಟೇಟಲ್ಲಿ ನಾವು ಗೋಲ್ಡ್ ಮೆಡಲ್ ಆದ್ವಿ. ರೀಸೆಂಟಾಗಿ ಅದೇ ವಿಜಯ. ಅದರಲ್ಲಿ ಬೆಂಗಳೂರಿಂದನೇ ಎಲ್ಲ ಬಂದಿರೋದು. ನನಗೊಂದು ಮಂಗಳೂರಿಂದ ಒಂದು ಅವಕಾಶ ಕೊಟ್ಟರು. ಮೊದಲು ಅವ್ರ ಜೊತೆಯಲ್ಲಿ ನಾನು ಆಡ್ತಾಯಿದ್ದೆ. ಅವ್ರ ಜೊತೆಯಲ್ಲಿ ಇದರಿಂದ ಆ ಒಂದು ಪ್ರೀತಿಯಿಂದ ನನ್ನನ್ನು ಅಲ್ಲಿ ಕರೆಸ್ತಾಯಿದ್ರು. ಅಂದರೆ ಅಲ್ಲಿ 13 ಜನ ಇದ್ರೂ 11 ಜನ BMTC, ಪೊಲೀಸ್, ಮೆಸ್ಕಾಮ್ ಜಾಬ್ ಕೆಲಸದಲ್ಲಿ ಇರೋರು. ನಾನು ಮಾತ್ರ ಇನ್ನೊಬ್ಬಿದ್ದ, ಇಬ್ಬರು ಮಾತ್ರ ವ್ಯಾಪಾರ ಅಂತ. ಅಂದರೆ ಅವ್ರ ಜೊತೆಯಲ್ಲಿ ನನಗೊಂಥರ ಅವಕಾಶ ಕೊಟ್ಟರು. ಅವರು ಗೆಸ್ಟ್ ಪ್ಲೇಯರ್ ಅಂತೇಳಿ ನಮಗೊಂದು ಅವಕಾಶ. ತಾವು ವಾಲಿಬಾಲ್ ಕ್ರೀಡೆಯನ್ನು ಪ್ರಾಕ್ಟೀಸ್ ಮಾಡುವಂತಹ ಸ್ಥಳ? ನಮ್ಮ ಕೈರಂಗಲ ಶಾಲೆ ಮೈದಾನ. ಶಾಲೆ ಕೈರಂಗಲ ಅಂದರೆ ಸ್ಕೂಲಲ್ಲೂ ಒಳ್ಳೆ ಹೆಸರು. ಕೈರಂಗಲ ರೀಸೆಂಟಾಗಿ ಒಂದು ಮೂವಿನೂ ಆಗಿದೆ, ಕಾಸರಗೋಡು ತಲೆ. ಅದೇ ಆಟದ ಮೈದಾನ. ಆ ಶಾಲೆ ಅಂದರೆ ಕೈರಂಗಲ ಅಂದರೆ ಅದು ಮೊದಲೆಲ್ಲ 1 ಕಿಲೋಮೀಟ್ರ್ ಮೊದಲೆಲ್ಲ ಸ್ಕೂಲಿದೆ ಅಂತ ಗೊತ್ತಾಗ್ತಿತ್ತು. 1000 ಮೇಲೆ ಮಕ್ಕಳು ಇರ್ತಾಯಿದ್ರು. ಇವಾಗ ಏನೋ 100 ಗೊತ್ತಿಲ್ಲ, ಅನಿಸುತ್ತೆ 100 ಅಷ್ಟು ಮಕ್ಕಳುಗಳಿಲ್ಲ. ಶಾಲೆ ಮೈದಾನವೇ ನಾವು ಪ್ರಾಕ್ಟೀಸ್ ಮಾಡಿರೋದು. ನಮ್ಮ ಮೊದಲಾಗಿ ವಾಲಿಬಾಲ್ ಅಂತೇಳಿ ಮುಟ್ಟಿರೋದು ನನ್ನ ಸ್ಕೂಲ್ ಗ್ರೌಂಡೇ. ನನ್ನ ಸ್ಕೂಲ್ ಗ್ರೌಂಡ್ ಅಂತ ಹೇಳ್ಬೋದು ಕೈರಂಗಲ ಆಟದ ಮೈದಾನ. ಖಲೀಲ್ ಅವರೇ, ಈ ವಾಲಿಬಾಲ್ ಕ್ರೀಡೆ ಅನ್ನುವಂಥದ್ದು ಇತರ ಕ್ರೀಡೆಗಳಿಗಿಂತ ಅದು ಹೇಗೆ ಭಿನ್ನ? ಅದರ ವ್ಯತ್ಯಾಸ ಏನಂತ ಒಂದು ಸ್ವಲ್ಪ ಹೇಳ್ಬೋದು? ವಾಲಿಬಾಲ್ ಕೆಲವರಿಗೆ ಕೆಲವೊಂದು ಕ್ರೇಜಿ, ಕೆಲವರಿಗೆ ಕ್ರಿಕೆಟ್ ಇರುತ್ತೆ, ಕೆಲವರಿಗೆ ಕಬಡ್ಡಿ ಕ್ರೇಜಿ. ಅಂದರೆ ಇಲ್ಲಿ ಕೈರಂಗಲ ಅಂದರೆ ಬರೀ ವಾಲಿಬಾಲೇ ಕ್ರೇಜಿ ಅಂತ ಹೇಳ್ಬೋದು. ಕ್ರಿಕೆಟ್ ಅಂದರೂ ಇಲ್ಲ ಇಲ್ಲಿ. ಅಂದರೆ ಪಕ್ಕದ ಊರಲ್ಲಿ ಆಡ್ತಾರೆ. ನಮಗೆ ಈ ಊರಲ್ಲಿ ಕ್ರಿಕೆಟ್ ಅನ್ನೋ ವಿಷಯನೇ ಇಲ್ಲ. ಅಂದರೆ ವಾಲಿಬಾಲ್ದೇ ಕ್ರೇಜಿ. ಯಾರು ಬಂದ್ರೂ, ಜನ ಇಲ್ಲ ಅಂದ್ರೂ ಪ್ರತಿಯೊಬ್ಬರು ಅಲ್ಲಿ ಅವಕಾಶ ಕಮ್ಮಿ ಸಿಗೋದು. ಅಂದರೆ ಜನ ಆಡೋರು ಇರ್ತಾರೆ, ಆದ್ರೂ ಕೆಲವೊಂದು ಸಮಯ ಇಲ್ಲ ಅಂದ್ರೆ ಯಾರೂ ಬಂದು ಆಡಿ ಅಂದರೆ ಎಲ್ಲರೂ ರೆಡಿ. ಆಟ ಬರೋದಿಲ್ಲ, ನಮ್ಮಿಂದ ಆಗೋದಿಲ್ಲ ಅಂತೇಳಿ ಯಾರೂ ಇಲ್ಲ, ಎಲ್ಲರೂ ಆಡ್ತಾರೆ. ಅದರಿಂದ ವಾಲಿಬಾಲ್ ಕ್ರೇಜಿ ನಮ್ಮ ಊರಿಗೆ ಅದೇ ಥರ ವಾಲಿಬಾಲೇ ಆಗಿರೋದು. ಅದರಿಂದನೇ ವಾಲಿಬಾಲ್ ಹುಟ್ಟು ಬಂದಿದೆ. ನಿಮಗೆ ಅದರಲ್ಲಿ ಏನೆಲ್ಲ ಖುಷಿಯಾಗಿದೆ ತಮಗೆ? ವಾಲಿಬಾಲಿ ಖುಷಿ ಅಂದರೆ ಸರ್, ಇವಾಗ ನೋಡಿ, ವಾಲಿಬಾಲ್ ಅಂದ ತಕ್ಷಣ ಏನೋ ಒಂದು ಬೇರೆ ಪಂದ್ಯ ಥರದಲ್ಲ. ಏನು ಎಷ್ಟೇ ತಂಡದಲ್ಲಿ ಒಂದು 6 ಜನ ಆಡ್ತೀವಿ. 6 ಜನ ನಾವು ಮನಸ್ಸಲ್ಲಿ ಏನು ದುಶ್ಮನ್ ಇದ್ರೂ ಕೋರ್ಟಲ್ಲಿ ಒಂದಾಗ್ತೀವಿ. ಒಂದದು ಕ್ರಿಕೆಟ್ ಥರ ಒಂದು ಸೈಡ್ ಈ ಥರ ಬೇಜಾರಾಗೋ ಥರ ಏನಿಲ್ಲ. ವಾಲಿಬಾಲಲ್ಲಿ ಎಲ್ಲವನ್ನು ನೋಡಿದರೆ ಎಲ್ಲ ಪೊಸಿಷನನ್ನು ಆಡ್ಬೋದು. ಒಂದು ಸಲ ಒಂದು ಪೊಸಿಷನ್ ಇಲ್ಲ ಅಂದ್ರೂ ಅವನೊಂದು ಮತ್ತೊಂದು ಪೊಸಿಷನ್ ಕೊಟ್ಟು ಅಡ್ಜಸ್ಟ್ ಮಾಡುವಂಥ ಒಂದು ಪಂದ್ಯಾಟ ವಾಲಿಬಾಲ್. ಖಲೀಲ್ ಅವರೇ, ತಾವು ವಾಲಿಬಾಲ್ ಆಟದ ಜೊತೆ ಮೀನು ವ್ಯಾಪಾರ ಮಾಡ್ತೇನೆ ಅಂತ ತಾವು ಹೇಳಿದ್ರಿ. ತಮ್ಮ ಒಂದು ಮೀನು ಅಂದರೆ ಮೀನು ವ್ಯಾಪಾರ ಹೇಗೆ? ಬರೀ ಲೈನ್ ಸೇಲ್ ಮಾತ್ರ ಮಾಡ್ತೀರಾ, ಅಲ್ಲ ನಿಮ್ಮದೇ ಆದ ಓನ್ ಶಾಪ್ ಏನಾದರೂ ಇದೆಯಾ? ಮೀನು ಇವಾಗ ನಾನು ಲೈನ್ ಮಾಡ್ತಾಯಿದ್ದೀನಿ. ಲೈನ್ ಅಂದರೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ಅವರು ಕೆಲವೊಂದು ತಮ್ಮ ಯಾರು ಇದ್ದರೆ ಡೆಲಿವರಿ ಮಾಡ್ತೀವಿ. ಮತ್ತು ಒಂದು ಶಾಪ್ ಇರೋದನ್ನು ನಾನು ನನ್ನ ಗೆಳೆಯನಿಗೆ ನಡೆಸಿಕೊಟ್ಟಿದ್ದೀನಿ. ಇವಾಗ ಮೀನು ವ್ಯಾಪಾರ ಒಂದನ್ನೇ ನಾನು ಮುಂದುವರಿಸ್ತಾ ಇದ್ದೀನಿ ಇವಾಗ. ಖಲೀಲ್ ಅವರೇ, ತಮ್ಮ ಈ ಒಂದು ಸಾಧನೆಗೆ ಯಾವೆಲ್ಲ ಸಂಘ ಸಂಸ್ಥೆಗಳು ತಮಗೆ ಸಹಕಾರವನ್ನು ನೀಡಿದೆ? ಸಂಘ ಸಂಸ್ಥೆ ಅಂದರೆ ಮೊದಲು ಹೇಳ್ಬೇಕಾಗಿದ್ದು ನಮ್ಮದು ಕ್ಲಬ್ಬು ಶ್ರೀಕೃಷ್ಣ ಗೇಮ್ಸ್ ಕ್ಲಬ್ ಕೈರಂಗಲ. ಅದೇ ಫೌಂಡರ್ ಅಂತ ಹೇಳ್ಬೋದು. ಯಾಕಂದರೆ ಫೌಂಡೇಶನ್ ಈ ಒಂದು ಸಂಘ ಸಂಸ್ಥೆ ವಾಲಿಬಾಲ್ ಅನ್ನೋ ಒಂದು ಕ್ರೀಡೆಯನ್ನು ಹುಟ್ಟು ಹಾಕ್ತಿಲ್ಲ ಅಂದಿದ್ದರೆ ನಾನು ಈ ಥರ ಬೆಳೀತಾ ಇರಲಿಲ್ಲ. ಬೆಳಿಬೇಕು ಅಂದರೆ ಯಾವುದೊಂದು ಸಪೋರ್ಟ್ ಬೇಕು. ಆ ಫೌಂಡೇಶನ್ ಅಂದರೆ ಈ ಕ್ಲಬ್ ಅಂತ ಹೇಳ್ಬೋದು. ಮತ್ತು ನನಗೆ ಸಪೋರ್ಟ್ ಅಂದರೆ ನನ್ನ ಫ್ರೆಂಡ್ಸನ್ನು ನನಗೆ ಒಳ್ಳೆ ಸಪೋರ್ಟ್ ಕೊಡ್ತಾಯಿದ್ರು. ಇಲ್ಲಿ ಒಂದು ಪಂದ್ಯದ ಒಂದು ಕೇಬಲ್ ಆಗಬೇಕು ಅಂದರೂ ಏನು ಅದಕ್ಕೆ ಸಹಕಾರ ಬೇಕು, ಇಮಿಡಿಯೇಟ್ಲಿ ಎಲ್ಲ ನನಗೆ ಪ್ರೋತ್ಸಾಹ ಕೊಡ್ತಾಯಿದ್ರು. ಎಲ್ಲಿಗೂ ಮ್ಯಾಚ್ ಹೋಗ್ಬೇಕಾದ್ರೆ ಗಾಡಿ ವ್ಯವಸ್ಥೆ ಬೇಕಾ, ಎಲ್ಲ ರೀತಿ ನನಗೆ ಸಪೋರ್ಟ್ ಕೊಡ್ತಾಯಿದ್ರು. ಆ ಸಪೋರ್ಟಿಂದನೇ ನಾನು ಬೆಳೆದೆ ಅಂತ ಹೇಳ್ಬೋದು. ಊರಿಂದ ಸಪೋರ್ಟು, ಕ್ಲಬ್ಬಿನ ಸಪೋರ್ಟು ಅಂತ ಅದು ಹೇಳ್ಬೋದು. ಖಲೀಲ್ ಅವರೇ, ಈಗಿನ ಒಂದು ಯುವ ಜನರಿಗೆ ತಮ್ಮ ಒಂದು ಸಂದೇಶ? ಯುವ ಜನರಿಗೆ ನನ್ನ ಸಂದೇಶ ಅಂದರೆ ನೋಡಿ, ಆಟ ಬೇಕು. ಆಟ ನಮಗೆ ಒಂಥರ ದೇಹಕ್ಕೆ ಒಳ್ಳೆಯದೇ. ಆಟ ಜೊತೆ ವಿದ್ಯಾಭ್ಯಾಸ ಎರಡೂ ಬೇಕು. ಇವಾಗ ಮೊದಲಿನ ಥರ ಅಲ್ಲ, ಎಲ್ಲ ರೀತಿಯ ಸ್ಪೋರ್ಟ್ಸ್ಗೆ ಸಹಕಾರ ಇದೆ. ಒಳ್ಳೊಳ್ಳೆ ಸ್ಪೋರ್ಟ್ಸ್ ಕೋಟ ಇದೆ. ಸ್ಪೋರ್ಟ್ಸಲ್ಲಿ ಒಳ್ಳೊಳ್ಳೆ ಜಾಬ್ ಕೆಲಸವನ್ನು ಅರಸಿಕೊಂಡವರು ಇದ್ದಾರೆ. ಇವಾಗ ಯುವ ಜನತೆಗೆ ಮೆಸೇಜ್ ಅಂದರೆ ಸ್ಪೋರ್ಟ್ಸು ಬೇಕು, ವಿದ್ಯಾಭ್ಯಾಸ ಬೇಕು, ಎರಡೂ ಬೇಕು. ಮತ್ತು ಸ್ಪೋರ್ಟ್ಸು ಆಟ ಬಂತು ಅಂತೇಳಿ ದುರಾಂಕಾರ ಬಿದ್ದರೆ ಅದನ್ನು ಬೆಳೆಯೋದಲ್ಲ. ಆಟ ಜೊತೆ
ಎಲ್ಲ ಹಿರಿಯರನ್ನು ಗೌರವಿಸುವಂತಹ ಬೆಳವಣಿಗೆ ಮತ್ತು ಬೇಡ ಬಿಟ್ಟಿಗೆ ಇಳಿಬಾರ್ದು. ವಾಲಿಬಾಲ್ ಅಂದರೆ ಒಂಥರ ಡ್ರೈವಿಂಗ್ ಇದ್ದಂಗೆ. ಇವಾಗ ಡ್ರೈವಿಂಗಲ್ಲಿ ನಾವು ಎಷ್ಟು ಕಲಿತಿದ್ದೀನಿ ಅಂತ ಹೇಳಲಿಕ್ಕಿಲ್ಲ. ವಾಲಿಬಾಲು ಅದೇ ಥರ. ನಾವೇನು 15 ಪಾಯಿಂಟಿಗೆ 15 ಪಾಯಿಂಟು ಫಿನಿಷ್ ಮಾಡ್ಕೊಂಡು ಲಾಸ್ಟ್ ಒಂದು ಫಿನಿಷ್ ಮೂಮೆಂಟಲ್ಲಿ ಒಂದು ಬಾಲ್ ಹಾಳಾದ್ರೂ ಅದು ಅವನಿಂದ ಮ್ಯಾಚ್ ಹೋಗಿದೆ. ಇದೇ ಥರ ಮಾತು ಬರೋದು. ಅಂದರೆ ಆಟ ಬಂತು ಅಂತೇಳಿಗೆ ದುರಂಕಾರನು ಬೀಳಬೇಡಿ. ಹಿರಿಯರನ್ನು ಗೌರವಿಸುವಂಥ ಒಂದು ಆಟಗಾರರಾಗಿ. ಇವಾಗ ಸಪೋರ್ಟ್ ಇದೆ, ಒಳ್ಳೆ ಜಿಲ್ಲೆ ತಾಲೂಕಿಂದನೇ ಒಳ್ಳೆ ಸಪೋರ್ಟ್ ಇದೆ, ಅಸೋಸಿಯೇಷನಿಂದ ಸಪೋರ್ಟ್ ಇದೆ. ಇವಾಗಲೂ ಎಲ್ಲ ಕಡೆ ಟೂರ್ನಮೆಂಟು ಹೋಗ್ಬೇಕು ಅಂದರೆ ಒಳ್ಳೆ ಓಪನ್ ಟೂರ್ನಮೆಂಟುಗಳಲ್ಲಿ ಒಳ್ಳೊಳ್ಳೆ ಇವಾಗ ಪಂದ್ಯಾಟ ನಡೀತಾ ಇದೆ. ಇವಾಗ ಗ್ರಾಮೀಣ ಪಂದ್ಯಾಟ ನಡೆಯುತ್ತೆ, ಪಿನ್ಕೋಡ್ ಪಂದ್ಯಾಟ ನಡೆಯುತ್ತೆ, ಓಪನ್ ಟೂರ್ನಮೆಂಟ್ ನಡೆಯುತ್ತೆ. ಇವಾಗ ಒಳ್ಳೊಳ್ಳೆ ಪಂದ್ಯಾಟಗಳು ನಡೆಯುತ್ತೆ. ಪಂದ್ಯಾಟ ಒಂದು ಪ್ರತಿನಿಧಿಸಿದಾಗ ಒಂದು ಎಲ್ಲರನ್ನು ಕಾಂಟ್ಯಾಕ್ಟ್ ಆಗುವ ಒಂದು ಅವಕಾಶವೂ ಸಿಗುತ್ತಲ್ಲ. ಖಲೀಲ್ ಅವರೇ, ತಮ್ಮ ಈ ಒಂದು ವಾಲಿಬಾಲ್ ಕ್ಷೇತ್ರದಲ್ಲಿ ತಾವು ತಮ್ಮ ಜೀವನದಲ್ಲಿ ಕಂಡಂತಹ ಒಂದು ಮರೆಯಲಾಗದಂತಹ ಘಟನೆಗಳು? ವಾಲಿಬಾಲ್ದಲ್ಲಿ ಮೊದಲೆಲ್ಲ ತುಂಬ ಘಟನೆಗಳು ನೆನಪಿನಲ್ಲಿಟ್ಟಿದ್ದೆ. ಆದರೆ ಇವಾಗ ಎಲ್ಲದಕ್ಕಿಂತ ಮೊದಲಾಗಿ ನಾನು ವಾಲಿಬಾಲಿಂದಾಗಿ ನನಗೆ ಸೌದಿ ಅರೇಬಿಯಾದಲ್ಲಿ ಒಂದು ಅವಕಾಶ ಸಿಕ್ಕಿದಾಗ ಕಾಬಾ, ಮದೀನಾ, ಉಮ್ರಾ ಮಾಡಲೆಲ್ಲ ತುಂಬ ಅವಕಾಶ ಸಿಕ್ತು. ತುಂಬ ಜಿಲ್ಲೆ ರಾಜ್ಯದಲ್ಲಿ ನಾನು ನನ್ನ ಆಟವನ್ನು ನಾನು ಪ್ರದರ್ಶಿಸಿದ್ದೀನಿ. ಜಾಸ್ತಿ ಅಂದರೆ ನಂದು ಕೇರಳ ಓಪನ್ ಟೂರ್ನಮೆಂಟ್ ಅಂದರೆ ಜಾಸ್ತಿ ಅಂದರೆ ನಾನು ಕೇರಳನೂ ಆಡಿದ್ದೀನಿ, ತುಂಬ ಪಂದ್ಯಾಟವನ್ನು ಆಡಿದ್ದೀನಿ. ಆದರೆ ಎಲ್ಲದಕ್ಕಿಂತ ಮಿಗಿಲಾಗಿ ಒಂದು ವಾಲಿಬಾಲಿಂದ ಇವತ್ತು ನಾನು ಉಮ್ರಾ ಒಂದು ಮಾಡಿದ್ದೀನಿ ಅಂದರೆ ಮೊದಲಿದ್ದೆಲ್ಲವೂ ಮರೆತೋಯಿತು. ಇದಕ್ಕಿಂತ ದೊಡ್ಡದು ನನಗೆ ಅವಕಾಶ ಯಾವುದೂ ಇಲ್ಲ. ವಾಲಿಬಾಲಿಂದ ನನಗೆ ಒಂದು ದೊಡ್ಡ ಅವಕಾಶ ಸಿಕ್ಕಿದೆ ವಾಲಿಬಾಲಿಂದ. ಅದಕ್ಕಿಂತ ದೊಡ್ಡ ಅವಕಾಶವೂ ನನಗೆ ವಾಲಿಬಾಲ್ ಉಮ್ರಾ ಮಾಡಲು ಅವಕಾಶ ಕೊಟ್ಟಿದೆ. ವೀಕ್ಷಕರೇ, ನಾವು ನಮ್ಮ ಜೀವನದಲ್ಲಿ ಕಷ್ಟಪಟ್ಟರೆ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ನಮ್ಮ ಕಲೀಮ್ ಕೈರಂಗಲ್ ಅವರು. ಯಾಕಂದರೆ ಅವರ ಒಂದು ವಾಲಿಬಾಲ್ನ ಒಂದು ಸಾಧನೆಯನ್ನು ನಾವು ನೋಡಿದರೆ ಅವರು ಕೇವಲ ವಾಲಿಬಾಲ್ ಕ್ಷೇತ್ರದಲ್ಲಿ ಮಾತ್ರ ಅಲ್ಲದೆ ಅದರ ಜೊತೆಗೆ ಒಂದಷ್ಟು ವಿಚಾರಗಳನ್ನು ನಮಗೆ ಇವರು ತಿಳಿಸ್ಕೊಟ್ರು. ತುಂಬ ಖುಷಿಯಾಗುತ್ತೆ ತಮ್ಮನ್ನು ಈ ಒಂದು ಭೇಟಿಯಾಗಿ. ಅದೇ ರೀತಿ ಇವರ ಬಗ್ಗೆ ಹೇಳಬೇಕಾದ್ರೆ ಕೇವಲ ವಾಲಿಬಾಲ್ನ ಜೊತೆಗೆ ವೃತ್ತಿಯನ್ನು ಮಾಡಿಕೊಂಡು, ಅದು ಕೂಡ ಮೀನು ವ್ಯಾಪಾರ ಮಾಡುವಂಥದ್ದು ಸುಲಭವೇ ಅಲ್ಲವಲ್ಲ. ಯಾಕಂದರೆ ಬೆಳಿಗ್ಗೆ 5 ಗಂಟೆಗೆ ಎದ್ದು ಆ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿಂದ ಮೀನನ್ನು ಕಲೆಕ್ಟ್ ಮಾಡಿ ತದನಂತರ ಅದನ್ನು ಲೈನ್ ಸೇಲ್ ಮಾಡೋದಂದರೆ ಅದು ಸುಲಭವೇ ಅಲ್ಲ. ಅಂಥ ಕೆಲಸವನ್ನು ಮಾಡಿಕೊಂಡು ಅದರ ಜೊತೆಗೆ ವಾಲಿಬಾಲ್ ಕ್ರೀಡೆಯಲ್ಲೂ ಕೂಡ ಸಾಧನೆಯನ್ನು ಮಾಡಿದ್ದಾರೆ ನಮ್ಮ ಖಲೀಲ್ ಕೈರಂಗಲ್ ಅವರು. ಒಂದಷ್ಟು ಒಳ್ಳೆಯ ವಿಚಾರಗಳನ್ನು ನಮಗೆ ಹೇಳಿದರು. ಅದೇ ರೀತಿ ನಮಗೆ ಈ ಒಂದು ಸಮಯವನ್ನು ಕೊಟ್ಟಂಥ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ವೀಕ್ಷಕರೇ, ಇದೇ ರೀತಿ ಇನ್ನು ಮುಂದಕ್ಕೂ ಕೂಡ ಒಂದಷ್ಟು ಸಾಧಕರನ್ನು ಗುರುತಿಸಿ ಅವರ ಒಂದು ಸಾಧನೆಯನ್ನು ನಾವು ನಿಮಗೆ ಪರಿಚಯ ಮಾಡಲಿಕ್ಕಿದ್ದೇವೆ. ಇನ್ನು ಮುಂದಕ್ಕೆ ಮುಂದಿನ ಒಂದು ಸಾಧಕರೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗಲಿಕ್ಕೆ ಇದ್ದೇನೆ. ದಯವಿಟ್ಟು ವೀಕ್ಷಿಸಿ ವಿ ಲೈವ್ ಟಿವಿ. ಧನ್ಯವಾದಗಳು.